ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 50. ಅಂದು ಸಂಜೆ 3:30 ಗ್ಲೋಬಲ್ ಕಾಪರ್ ಫ್ಯಾಕ್ಟರಿ ಟೆಂಡರ್ ಸಲ್ಲಿಸುವ ಗಡುವು ಸಮೀಪಿಸುತ್ತಿತ್ತು. ವಿಕ್ರಮ್ ಟೆಂಡರ್ ಫೈಲ್ಗಳನ್ನು ಕೊನೆಯದಾಗಿ ಒಮ್ಮೆ ಪರಿಶೀಲಿಸುತ್ತಾ ಅಥರ್ವನ ಕೋಣೆಯತ್ತ ನಡೆದನು. ಅವನೊಂದಿಗೆ ಕಾರ್ತಿಕ್ ಮತ್ತು ಅವನ ವಿಶೇಷ ಭದ್ರತಾ ಪಡೆಯ ಮುಖ್ಯಸ್ಥ ಆಲ್ವಿನ್ ಕೂಡ ಹೋದರು. ಅಥರ್ವನ ಕೋಣೆಯಲ್ಲಿ ನಕ್ಷತ್ರ ಟೆಂಡರ್ಗೆ ಸಂಬಂಧಿಸಿದ ಕೆಲವು ಕೊನೆಯ ನಿಮಿಷದ ಪರಿಶೀಲನೆಗಳಲ್ಲಿ ನಿರತಳಾಗಿದ್ದಳು. ವಿಕ್ರಮ್ ಅಥರ್ವನ ಸೀಟಿನ ಬಳಿ ಬಂದು ನಿಂತನು. ಅಣ್ಣ, ನಾವು ಹೊರಡುತ್ತಿದ್ದೇವೆ. ಫೈನಲ್ ಆಫರ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾನು ಹೊರಡಲೇ ಅಂದ. ಅಥರ್ವ ನಕ್ಷತ್ರ ಮತ್ತು ತನ್ನ ತಮ್ಮನನ್ನು ಸರದಿಯಲ್ಲಿ ನೋಡಿದನು. ಟೆಂಡರ್ ಮುಖ್ಯನೇ ವಿಕ್ರಮ್, ಆದರೆ ನಿನ್ನ ಗಮನವೇ ನನಗೆ ಹೆಚ್ಚು ಮುಖ್ಯ. ಈ ಫೈನಲ್ ಸ್ಟೆಪ್ಪನ್ನು ನೀನೇ ಹ್ಯಾಂಡಲ್ ಮಾಡು ಎಂದು ಧೈರ್ಯವಾಗಿ ಹೋಗಿ ಬಾ ಎಂದನು. ಆಲ್ವಿನ್, ನಿನ್ನ ಟೀಮ್ ವಿಕ್ರಮ್ ಭದ್ರತೆಯಲ್ಲಿ ಒಂದು ಸಣ್ಣ ಲೋಪವೂ ಆಗದಂತೆ ನೋಡಿಕೊಳ್ಳಬೇಕು ಎಂದಾಗ ಆಲ್ವಿನ್ ಗೌರವದಿಂದ ತಲೆಯಾಡಿಸಿದನು. ಖಂಡಿತ ಸರ್, ನಾವು ಹಿಂದೆಯೇ ಹೋಗುತ್ತೇವೆ. ಒಂದು ಸೆಕೆಂಡ್ ಕೂಡ ಅವರ ಕಾರು ನಮ್ಮ ಕಣ್ಣಿನಿಂದ ಮರೆಯಾಗುವುದಿಲ್ಲ ಎಂದನು. ಗುಣಾಲ್, ನೀನು ವಿಕ್ರಮ್ ಕಾರನ್ನು ಡ್ರೈವ್ ಮಾಡು ಎಂದನು ಅಥರ್ವ. ನಕ್ಷತ್ರ ವಿಕ್ರಮ್ನನ್ನು ನೋಡಿ, ವಿಕ್ರಮ್ ಸರ್, ಆಲ್ ದ ಬೆಸ್ಟ್ ಎಂದು ಮುಗುಳ್ನಕ್ಕಳು. ವಿಕ್ರಮ್ ಮುಗುಳ್ನಗುತ್ತಾ, ಥ್ಯಾಂಕ್ಸ್ ಅತ್ತಿಗೆ, ಖಂಡಿತ ಗೆಲುವಿನೊಂದಿಗೆ ಹಿಂತಿರುಗುತ್ತೇನೆ. ಸರಿ, ನಾವು ಹೊರಡುತ್ತೇವೆ ಎಂದು ಹೇಳಿ ತನ್ನ ಭದ್ರತಾ ಪಡೆಯೊಂದಿಗೆ ಅಥರ್ವನ ಆಫೀಸ್ನಿಂದ ಹೊರಬಂದನು ವಿಕ್ರಮ್. ಕಾರ್ತಿಕ್ನೊಂದಿಗೆ ತನ್ನ ಐಷಾರಾಮಿ ಕಾರನ್ನು ಹತ್ತಿದ ತಕ್ಷಣ ಗುಣಾಲ್ ಕಾರನ್ನು ಸ್ಟಾರ್ಟ್ ಮಾಡಿ ಹೊರಟನು. ಆಲ್ವಿನ್ ಮತ್ತು ಅವನ 4 ಸಿಬ್ಬಂದಿಗಳಿದ್ದ ಮತ್ತೊಂದು ಕಾರು ಸ್ವಲ್ಪ ಅಂತರದಲ್ಲಿ ಅವರನ್ನು ಹಿಂಬಾಲಿಸಿತು. ಸ್ವಲ್ಪ ದೂರ ಹೋದ ನಂತರ ಕಾರನ್ನು ನಿಲ್ಲಿಸಲು ವಿಕ್ರಮ್ ಹೇಳಿದನು. ಗುಣಾಲ್ ಕಾರನ್ನು ಬದಿಗೆ ನಿಲ್ಲಿಸಿದನು. ಆಗ ವಿಕ್ರಮ್, ಗುಣಾಲ್, ನನಗೆ ಡ್ರೈವಿಂಗ್ ಎಂದರೆ ತುಂಬ ಇಷ್ಟ. ಹೀಗೆ ನಾನು ಬ್ಯಾಕ್ ಸೀಟ್ನಲ್ಲಿ ಕುಳಿತು ನೀನು ಡ್ರೈವ್ ಮಾಡುವುದನ್ನು ನೋಡುವುದು ನನಗೆ ತುಂಬ ಕಷ್ಟವಾಗುತ್ತಿದೆ. ಹಿಂದಿನ ಸೀಟಿಗೆ ಬಾ, ನಾನು ಡ್ರೈವ್ ಮಾಡುತ್ತೇನೆ ಎಂದು ಹೇಳಿದನು. ಅಯ್ಯೋ ಚಿಕ್ಕ ಬಾಸ್, ದೊಡ್ಡ ಬಾಸ್ಗೆ ಗೊತ್ತಾದರೆ ನನ್ನ ಚರ್ಮ ಸುಲಿದು ಬಿಡುತ್ತಾರೆ. ಪ್ಲೀಸ್, ನೀವು ಮುಖ್ಯವಾದ ಟೆಂಡರ್ಗಾಗಿ ಹೋಗುತ್ತಿದ್ದೀರಾ, ಹಾಗಾಗಿ ನೀವು ರೆಸ್ಟ್ ತೆಗೆದುಕೊಳ್ಳಿ, ನಾನು ಡ್ರೈವ್ ಮಾಡುತ್ತೇನೆ ಎಂದು ಗುಣಾಲ್ ಹೇಳಿದನು. ಗುಣಾಲ್, ನಾನು ಅಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಏನಲ್ಲ. ನಾನು ಯಾವಾಗಲೂ ಜಾಲಿಯಾಗಿ ಖುಷಿಯಾಗಿರಬೇಕು. ಲ್ಯಾಪ್ಟಾಪ್ ಫೈಲ್ ಇಟ್ಕೊಂಡು ಹೀಗೆ ಇರುವುದೇ ನನಗೆ ಕಿರಿಕಿರಿಯಾಗಿದೆ. ನಾನು ಡ್ರೈವ್ ಮಾಡುತ್ತೇನೆ ಪ್ಲೀಸ್ ಎಂದನು ವಿಕ್ರಮ್. ಬೇರೆ ದಾರಿ ಇಲ್ಲದೆ ಗುಣಾಲ್ ಹಿಂದಿನ ಸೀಟಿಗೆ ಬರಲು ವಿಕ್ರಮ್ ಮುಂದಕ್ಕೆ ಹೋದನು. ಕಾರ್ತಿಕ್, ಚಿಕ್ಕ ಬಾಸ್ ಎಂದು ವಿಕ್ರಮ್ನನ್ನು ನೋಡಿದನು. ವಿಕ್ರಮ್ ಕಣ್ಣು ಹೊಡೆದು ಕಾರನ್ನು ಸ್ಟಾರ್ಟ್ ಮಾಡಿ ಪ್ರಯಾಣ ಮುಂದುವರೆಸಿದನು. ಚೆನ್ನೈ ಮಹಾನಗರದ ಜನದಟ್ಟಣೆಯ ರಸ್ತೆಗಳಲ್ಲಿ ಕಾರು ಸಾಧಾರಣ ವೇಗದಲ್ಲಿ ಸಾಗುತ್ತಿತ್ತು. ಟೆಂಡರ್ ಸಲ್ಲಿಸಬೇಕಾದ ಸ್ಥಳಕ್ಕೆ ಇನ್ನೂ ಕೇವಲ 15 ನಿಮಿಷಗಳ ಪ್ರಯಾಣವಷ್ಟೇ ಬಾಕಿ ಇತ್ತು. ಯಾವುದೇ ತಪ್ಪು ಆಗಬಾರದು ಎಂಬುದರಲ್ಲಿ ವಿಕ್ರಮ್ ಎಚ್ಚರ ವಹಿಸಿದನು. ಹಾಗಾಗಿ 1 ಗಂಟೆ ಮುಂಚಿತವಾಗಿಯೇ ಅಲ್ಲಿರುವಂತೆ ಅವನು ಹೊರಟಿದ್ದನು. ಕಾಪರ್ ಫ್ಯಾಕ್ಟರಿಯ ಭವಿಷ್ಯ ಮಾಯಾ ಅಂದರೆ ಮಧು ಎಂಬ ಎಲ್ಲ ಕನಸುಗಳು ವಿಕ್ರಮ್ನ ಮನಸ್ಸಿನಲ್ಲಿ ತುಂಬಿದ್ದವು. ಮಾಯಾ ಮುಗುಳ್ನಗೆ ಮತ್ತು ಅವಳ ಕಣ್ಣುಗಳು ಆಡುವ ಪ್ರೇಮ ಭಾಷೆ ವಿಕ್ರಮ್ನನ್ನು ಆವರಿಸಿಕೊಂಡಿತ್ತು. ಅವಳಿಂದ ತನಗೆ ಎದುರಾಗಲಿರುವ ಅಪಾಯದ ಬಗ್ಗೆ ಅರಿಯದೆ ವಿಕ್ರಮ್ ಕಾರನ್ನು ಚಲಾಯಿಸುತ್ತಿದ್ದನು. ಇದ್ದಕ್ಕಿದ್ದಂತೆ ಒಂದು ಸಿಗ್ನಲ್ ದಾಟುವಾಗ ಒಂದು ದೊಡ್ಡ ಕಂಟೇನರ್ ಲಾರಿ ತನ್ನ ಪಥದಿಂದ ಸರಿದು ವಿಕ್ರಮ್ನ ಕಾರಿಗೆ ಭಯಂಕರವಾಗಿ ಡಿಕ್ಕಿ ಹೊಡೆಯಿತು. ಆ ಡಿಕ್ಕಿಯ ಶಬ್ದ ರಸ್ತೆಯನ್ನೇ ಬೆಚ್ಚಿ ಬೀಳುವಂತೆ ಮಾಡಿತು. ಕಾರು ಒಂದು ಬದಿಗೆ ಎಸೆಯಲ್ಪಟ್ಟು ರಸ್ತೆಯ ತಡೆಗೋಡೆಗಳಿಗೆ ಸಿಕ್ಕಿ ಹೊಡೆದು ನಿಂತಿತು. ತಕ್ಷಣವೇ ಆಲ್ವಿನ್ ಕಾರನ್ನು ನಿಲ್ಲಿಸಿ ಆತಂಕದಿಂದ ಓಡಿಬಂದನು. ಕಾರಿನ ಮುಂಭಾಗವು ತೀವ್ರವಾಗಿ ಕಜಂಗೊಂಡಿತು. ಬಾಸ್ ಎಂದು ಕಿರುಚುತ್ತಾ ಅವನು ಬಾಗಿಲನ್ನು ತೆಗೆದನು. ವಿಕ್ರಮ್ನ ಕಾಲುಗಳಿಗೆ ಪೆಟ್ಟಾಗಿತ್ತು. ನೋವು ತಾಳಲಾರದೆ ಅವನು ನರಳುತ್ತಿದ್ದನು. ಕಾರ್ತಿಕ್ನ ತಲೆ ಮತ್ತು ಕೈಗೂ ಪೆಟ್ಟಾಗಿ ರಕ್ತ ಸುರಿಯುತ್ತಿತ್ತು. ಐಷಾರಾಮಿ ಕಾರಾಗಿದ್ದರಿಂದ ಪ್ರಾಣಹಾನಿ ತಪ್ಪಿತ್ತು. ಆದರೆ ಈ ಭೀಕರ ಅಪಘಾತವನ್ನು ಉಂಟು ಮಾಡಿದ ಲಾರಿ ಡ್ರೈವರ್ 1 ನಿಮಿಷವೂ ವಿಳಂಬ ಮಾಡದೆ ಮಿಂಚಿನ ವೇಗದಲ್ಲಿ ಅಲ್ಲಿಂದ ಪರಾರಿಯಾದನು. ಆಲ್ವಿನ್ ಆಘಾತದಿಂದ ಸ್ತಬ್ಧನಾದನು. ಇದು ಕೇವಲ ಅಪಘಾತವಲ್ಲ ಎಂಬುದನ್ನು ಅವನ ಭದ್ರತಾ ಅನುಭವವು ತಿಳಿಸಿಕೊಟ್ಟಿತು.
ಬೇಗ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಎಂದು ಕಿರುಚಿ ತನ್ನ ಟೀಮಿನ ಒಬ್ಬನಿಗೆ ಲಾರಿಯನ್ನು ಹಿಂಬಾಲಿಸಲು ಆದೇಶಿಸಿದನು. ಇತರರೊಂದಿಗೆ ಸೇರಿ ವಿಕ್ರಮ್ ಮತ್ತು ಕಾರ್ತಿಕ್ನನ್ನು ಸುರಕ್ಷಿತವಾಗಿ ಹೊರತೆಗೆದನು. ಆಂಬ್ಯುಲೆನ್ಸ್ ಬರುವಷ್ಟರಲ್ಲಿ ಸಂಚಾರ ಪೊಲೀಸರು ಮುಂದಿನ ಸಿಗ್ನಲ್ನಲ್ಲಿ ನಿಲ್ಲದೆ ಹೋದ ಲಾರಿಯನ್ನು ತಡೆದು ಬಂಧಿಸಿದ ಮಾಹಿತಿಯು ಆಲ್ವಿನ್ಗೆ ತಲುಪಿತು. ತಕ್ಷಣ ಆಲ್ವಿನ್ ವಿಕ್ರಮ್ ಮತ್ತು ಕಾರ್ತಿಕ್ನನ್ನು ಹತ್ತಿರದ ಅತಿದೊಡ್ಡ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು. ಅದರ ನಂತರ ಅವನು ಮಾಡಿದ ಮೊದಲ ಕೆಲಸವೆಂದರೆ ಅಥರ್ವನಿಗೆ ಮಾಹಿತಿ ನೀಡಿದ್ದು. ಆಲ್ವಿನ್ ಫೋನ್ ಕರೆ ಅಥರ್ವನ ಆಫೀಸ್ನಲ್ಲಿ ಅಣುಬಾಂಬ್ ಸಿಡಿಸಿದಂತಾಯಿತು. ಆಲ್ವಿನ್ ಹಿಂಜರಿಕೆಯಿಂದಲೇ ಅಥರ್ವನಿಗೆ ಕಾಲ್ ಮಾಡಿದನು. ಸರ್, ಚಿಕ್ಕ ಬಾಸ್ ಕಾರು ಆಕ್ಸಿಡೆಂಟ್, ಅವರ ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಕಾರ್ತಿಕ್ಗೂ ಎಂದಾಗ ಅಥರ್ವ ಆಘಾತದಿಂದ ಒಂದು ಕ್ಷಣ ಸ್ತಬ್ಧನಾದನು. ಅವನ ಕಿವಿಗೆ ಬೇರೇನೂ ಕೇಳಿಸಲಿಲ್ಲ. ಸ್ವಲ್ಪ ಪೆಟ್ಟಾಗಿದೆಯಾ? ಏನು ಹೇಳ್ತಾ ಇದೀಯಾ ಆಲ್ವಿನ್? ಯಾವ ಆಸ್ಪತ್ರೆ ಎಂದು ಬೆಚ್ಚಿಬಿದ್ದನು. ರಾಯಪೇಟೆ ಅಬ್ದಿಯಸ್ ರಸ್ತೆ ಓಸ್ಲೋ ಹಾಸ್ಪಿಟಲ್ ಸರ್, ನಾವು ಇಲ್ಲೇ ಇದ್ದೇವೆ ಎಂದು ಆತಂಕದಿಂದ ಹೇಳಿದನು ಆಲ್ವಿನ್. ಪಕ್ಕದಲ್ಲಿದ್ದ ನಕ್ಷತ್ರ ಅಥರ್ವನ ಮುಖಭಾವ ಬದಲಾದದ್ದನ್ನು ಕಂಡು ಗಾಬರಿಯಾದಳು. ಸರ್, ಏನಾಯ್ತು ಎಂದು ಅವನ ಭುಜದ ಮೇಲೆ ಕೈಯಿಟ್ಟು ಕೇಳಲು ವಿಕ್ರಮ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ ನಕ್ಷತ್ರ, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರಂತೆ ಎಂದು ಅಥರ್ವನ ಧ್ವನಿಯಲ್ಲಿ ಅಷ್ಟು ದೊಡ್ಡ ಕಂಪನಿಯ ಅಧಿಕಾರ ಮರೆಯಾಗಿ ಪ್ರೀತಿ ತುಂಬಿದ ಅಣ್ಣನ ಆತಂಕವೇ ಎದ್ದು ಕಾಣುತ್ತಿತ್ತು. ಅಯ್ಯೋ, ಏನು ಹೇಳ್ತಾ ಇದ್ದೀರಾ ಎಂದು ಒದ್ದಾಡಿದ ನಕ್ಷತ್ರ ತನ್ನ ಕೈಯಲ್ಲಿದ್ದ ಫೈಲ್ಗಳನ್ನು ಕೆಳಗೆ ಹಾಕಿ ಬನ್ನಿ ಹೋಗೋಣ ಎಂದು ಅಥರ್ವನೊಂದಿಗೆ ಧಾವಿಸಿದಳು. ಟೆಂಡರ್, ಗಡುವು, ಆಫೀಸ್ ಎಲ್ಲವೂ ಆ ನಿಮಿಷದಲ್ಲಿ ನಗಣ್ಯವಾಯಿತು. ಅವರಿಬ್ಬರೂ ಆಸ್ಪತ್ರೆಗೆ ಧಾವಿಸುವಾಗ ಕಾರು ಓಡಿಸುತ್ತಿದ್ದ ಅಥರ್ವನ ಕೈಗಳು ನಡುಗುತ್ತಿದ್ದವು. ನಕ್ಷತ್ರ, ಅವನಿಗೆ ಏನೂ ಆಗಬಾರದು, ಅವನಿಗೆ ಏನೂ ಆಗಬಾರದು ಎಂದು ಅವನು ಪದೇ ಪದೇ ಗುಣುಗುತ್ತಿದ್ದನು. ನಕ್ಷತ್ರ ತನ್ನ ಭಯವನ್ನು ಅಡಗಿಸಿಕೊಂಡು ಅಥರ್ವನ ಕೈ ಹಿಡಿದಳು. ನೀವು ಧೈರ್ಯವಾಗಿರಿ ಸರ್, ಅವರಿಗೆ ಏನೂ ಆಗುವುದಿಲ್ಲ. ಆಲ್ವಿನ್ ಸ್ವಲ್ಪ ಪೆಟ್ಟಾಗಿದೆ ಎಂದು ತಾನೇ ಹೇಳಿದ್ದು, ಖಂಡಿತ ಅವರು ಚೆನ್ನಾಗಿರುತ್ತಾರೆ ಎಂದಳು. ಮಿಂಚಿನ ವೇಗದಲ್ಲಿ ಕಾರು ಆಸ್ಪತ್ರೆಯನ್ನು ತಲುಪಿತು. ಆಸ್ಪತ್ರೆ ಒಳಗೆ ಅಥರ್ವ ಮತ್ತು ನಕ್ಷತ್ರ ವೇಗವಾಗಿ ಪ್ರವೇಶಿಸಿದರು. ಆಲ್ವಿನ್ ಅವರನ್ನು ನೋಡಿದ ತಕ್ಷಣ ಓಡಿ ಬಂದು ನಿಂತನು. ವಿಕ್ರಮ್ ಮತ್ತು ಕಾರ್ತಿಕ್ ಚಿಕಿತ್ಸಾ ಕೊಠಡಿಯಲ್ಲಿ ದಾಖಲಾಗಿದ್ದರು. ಗುಣಾಲ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದನು. ವಿಕ್ರಮ್ನ ಕಾಲಿಗೆ ಬ್ಯಾಂಡೇಜ್ ಹಾಕಲಾಗಿತ್ತು ಮತ್ತು ಅದಕ್ಕೆ ಬೆಂಬಲವಾಗಿ ಟ್ರಾಲಿಯನ್ನು ಇಡಲಾಗಿತ್ತು. ವಿಕ್ರಮ್ ನೋವಿನಿಂದ ಲಘುವಾಗಿ ನರಳುತ್ತಿದ್ದನು. ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದರು. ಅಥರ್ವ ಆಲ್ವಿನ್ನನ್ನು ದಾಟಿ ಹೋಗಿ ಬೆಡ್ ಮೇಲಿದ್ದ ತನ್ನ ತಮ್ಮನ ಬಳಿ ನಿಂತನು. ಅವನ ಕಣ್ಣುಗಳು ಒದ್ದೆಯಾದವು. ವಿಕ್ರಮ್, ಏನಾಯ್ತು ನಿನಗೆ? ಎಷ್ಟು ದೊಡ್ಡ ಪೆಟ್ಟು ಇದು? ಯಾರು ಹೀಗೆ ಮಾಡಿದ್ದು ಎಂದು ಅವನ ಧ್ವನಿ ಗದ್ಗದಿತವಾಗಲು ವಿಕ್ರಮ್ನ ಹಣೆಯ ಮೇಲೆ ಕೈಯಿಟ್ಟು ಸವರಿದವನು ಆ ಅಧಿಕಾರಯುತ ಅಥರ್ವ. ಈಗ ಕೇವಲ ಪ್ರೀತಿ ತುಂಬಿದ ಅಣ್ಣನಾಗಿದ್ದನು. ಸರ್, ಅವರಿಗೆ ಟ್ರೀಟ್ಮೆಂಟ್ ಮಾಡುತ್ತಿದ್ದೇವೆ, ಸ್ವಲ್ಪ ತಾಳ್ಮೆಯಿಂದಿರಿ ಎಂದಾಗ ಅಥರ್ವ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಮೌನವಾಗಿ ವಿಕ್ರಮ್ನ ಬಳಿ ನಿಂತನು. ವಿಕ್ರಮ್ ನೋವಿನಿಂದ ಕಣ್ಣು ತೆರೆದನು. ಅಣ್ಣ, ಏನೂ ಇಲ್ಲ ಅಣ್ಣ, ಸ್ವಲ್ಪ ಕಾಲಿಗೆ, ಭಯಪಡಬೇಡಿ ಎಂದು ಮೆಲ್ಲಗೆ ಹೇಳಿ ನೋವಿನಿಂದ ಮತ್ತೆ ನರಳಿದನು. ವೇಗವಾಗಿ ಒಳಗೆ ಬಂದ ನಕ್ಷತ್ರ ವಿಕ್ರಮ್ನ ಸ್ಥಿತಿಯನ್ನು ನೋಡಿ ಹಾಗೆಯೇ ಸ್ತಬ್ಧಳಾದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅಯ್ಯೋ ವಿಕ್ರಮ್ ಸರ್, ಏನಿದು ಸರ್, ಕಾಲಿಗೆ ಇಷ್ಟೊಂದು ಪೆಟ್ಟಾಗಿದೆಯಲ್ಲ ಎಂದು ಅವಳು ಕಳವಳದಿಂದ ವಿಚಾರಿಸಿದಳು. ಕಾರ್ತಿಕ್ ಕೂಡ ಅಲ್ಲೇ ಹತ್ತಿರದ ಬೆಡ್ನಲ್ಲಿ ತಲೆಗೆ ಬ್ಯಾಂಡೇಜ್ ಕಟ್ಟಿಕೊಂಡು ಮಲಗಿದ್ದನು. ಅಥರ್ವ ಅವನ ಬಳಿಗೂ ಹೋಗಿ, ನಿನಗೆ ಹೇಗಿದೆ ಕಾರ್ತಿಕ್, ಏನಾಯಿತು ಎಂದು ವಿಚಾರಿಸಿದನು. ಸರ್, ನಾವು ನಿಧಾನವಾಗಿಯೇ ಹೋಗುತ್ತಿದ್ದೆವು, ಆ ಕಂಟೈನರ್ ಬೇಕಂತಲೇ ಆಕ್ಸಿಡೆಂಟ್ ಮಾಡಿದ ಹಾಗೆ ಅನ್ನಿಸುತ್ತಿದೆ ಎಂದನು ಕಾರ್ತಿಕ್. ಅಥರ್ವನ ಕಣ್ಣುಗಳು ಕೋಪದಿಂದ ಕೆಂಪಾದವು. ಆಗ ವೈದ್ಯರು ಚಿಕಿತ್ಸೆಯ ನಂತರ ಸರ್, ನನ್ನ ರೂಮಿಗೆ ಬನ್ನಿ ಎಂದು ಅಥರ್ವನಿಗೆ ಹೇಳಿ ಹೊರಗೆ ಹೋದರು. ಅಥರ್ವ ವೇಗವಾಗಿ ಅಲ್ಲಿಗೆ ತೆರಳಿದನು. ಅಥರ್ವ, ಡಾಕ್ಟರ್, ನನ್ನ ತಮ್ಮನಿಗೆ ಏನಾಗಿದೆ? ಕಾಲಿಗೆ ಏಟು ಹೇಗಿದೆ? ಈಗ ಹೇಗಿದ್ದಾನೆ ಎಂದು ಕೇಳಿದನು. ಅಥರ್ವನ ಆತಂಕ ಇನ್ನೂ ಕಡಿಮೆಯಾಗಿರಲಿಲ್ಲ. ವೈದ್ಯರು, ಸರ್, ಭಯಪಡುವಂಥದ್ದು ಏನೂ ಇಲ್ಲ, ಡಿಕ್ಕಿ ಭಯಂಕರವಾಗಿತ್ತು, ಆದರೆ
ಅದೃಷ್ಟವಶಾತ್ ಅವರಿಗೆ ದೊಡ್ಡ ಗಾಯಗಳೇನೂ ಆಗಿಲ್ಲ. ಬಲಗಾಲಿನ ಮೂಳೆಯಲ್ಲಿ ಹೇರ್ ಲೈನ್ಸ್ ಫ್ರಾಕ್ಚರ್ ಆಗಿದೆ. ಒಂದು ಸಣ್ಣ ಸರ್ಜರಿ ಮಾಡಿ ಪ್ಲೇಟ್ ಫಿಕ್ಸ್ ಮಾಡಬೇಕಾಗುತ್ತದೆ. 3 ವಾರಗಳ ಕಾಲ ಕಡ್ಡಾಯವಾಗಿ ರೆಸ್ಟ್ ತೆಗೆದುಕೊಳ್ಳಬೇಕು. ನಡೆಯಲು ಸಾಧ್ಯವಿಲ್ಲ ಎಂದರು. ಆಗ ಅಥರ್ವ, ಹಾಗಾದರೆ ದೊಡ್ಡ ಅಪಾಯವಿಲ್ಲ ತಾನೇ? ಥ್ಯಾಂಕ್ಸ್ ಡಾಕ್ಟರ್. ಕಾರ್ತಿಕ್ಗೆ ಎಂದನು. ಡಾಕ್ಟರ್, ಅವರ ತಲೆಗಾದ ಗಾಯ ಸಣ್ಣದು. 1 ದಿನ ಅಬ್ಸರ್ವೇಷನ್ನಲ್ಲಿ ಇದ್ದರೆ ಸಾಕು ಎಂದರು. ಚಿಕಿತ್ಸೆಯ ವಿವರ ತಿಳಿದ ನಂತರ ನಿಟ್ಟುಸಿರು ಬಿಟ್ಟ ಅಥರ್ವ ತನ್ನೆಲ್ಲ ಕೋಪವನ್ನು ಆಲ್ವಿನ್ ಕಡೆಗೆ ತಿರುಗಿಸಿದನು. ಡಾಕ್ಟರ್ ರೂಮಿನಿಂದ ಹೊರಬಂದ ಅಥರ್ವ ಆಲ್ವಿನ್ ಬಳಿ ಬಂದು ಅವನ ಶರ್ಟ್ ಹಿಡಿದು ಅಲುಗಾಡಿಸಿದನು. ಅಥರ್ವ ಕೋಪದಿಂದ ಆದರೆ ತಗ್ಗಿಸಿದ ಧ್ವನಿಯಲ್ಲಿ, ಆಲ್ವಿನ್, ನೀವು 5 ಜನ ಹಿಂದೆ ಹೋಗಿದ್ದೀರಿ. 5 ಜನರನ್ನು ನನ್ನ ತಮ್ಮನಿಗೆ ಕಾವಲಾಗಿ ನೇಮಿಸಿದ್ದೆ. ಗುಣಾಲ್ ಕಾರು ಓಡಿಸಿದ್ದನು. ನನ್ನ ತಮ್ಮನ ಕಾರಿಗೆ ಅಪಘಾತವಾಗಿ ಅವನ ಕಾಲು ಮುರಿದು ಹೋಗಿದೆ. ನಿಮಗೆ ಬುದ್ಧಿ ಇದೆಯಾ? ಒಂದು ಲಾರಿ ಕಾರಿಗೆ ಗುದ್ದಿಕೊಂಡು ಹೋಗುತ್ತಿದೆ. ನಿಮಗೆ ಅದನ್ನು ತಡೆಯಲು ಸಾಧ್ಯವಾಗಲಿಲ್ಲವೇ? ನೀನು ಯಾಕೆ ಭದ್ರತಾ ಕೆಲಸದಲ್ಲಿದ್ದೀಯಾ ಎಂದು ಮೊದಲ ಬಾರಿಗೆ ಆಲ್ವಿನ್ ಮೇಲೆ ಕೋಪಗೊಂಡನು ಅಥರ್ವ. ಆಲ್ವಿನ್ ವಿನಯದಿಂದ, ನನ್ನನ್ನು ಕ್ಷಮಿಸಿಬಿಡಿ ಸರ್, ಅದು ತುಂಬ ಬೇಗ ನಡೆದು ಹೋಯಿತು. ಆ ಲಾರಿ ಡ್ರೈವರ್ ಸ್ವಲ್ಪವೂ ಬ್ರೇಕ್ ಹಾಕಲೇ ಇಲ್ಲ. ಅವನು ಕಾರಿಗೆ ಗುದ್ದಿ ನಿಲ್ಲಲೇ ಇಲ್ಲ. ನಾವು ಹೋಗುತ್ತಿದ್ದ ವೇಗದಲ್ಲಿ ಆ ಸೆಕೆಂಡ್ನಲ್ಲಿ ನಮಗೆ ತಡೆಯಲು ಸಾಧ್ಯವಾಗಲಿಲ್ಲ. ಆ ಲಾರಿ ಡ್ರೈವರ್ ಅಲ್ಲಿಂದ ತಪ್ಪಿಸಿಕೊಂಡು ಹೋದಾಗಲೇ ಇದು ಅಪಘಾತವಲ್ಲ, ಉದ್ದೇಶಪೂರ್ವಕ ಕೃತ್ಯ ಎಂದು ನನಗೆ ಅರ್ಥವಾಯಿತು ಸರ್ ಎಂದು ಹೇಳುತ್ತಿರುವಾಗಲೇ ಅಥರ್ವ ಬೆಂಕಿ ಉಗುಳುವ ಕಣ್ಣುಗಳಿಂದ, ಉದ್ದೇಶಪೂರ್ವಕ ಕೃತ್ಯವೇ? ಏನು ಹೇಳ್ತಾ ಇದ್ದೀಯಾ? ಕಾರ್ತಿಕ್ ಕೂಡ ಅದನ್ನೇ ಹೇಳಿದನು ಎಂದು ಕೇಳಿದನು. ಆಲ್ವಿನ್, ಹೌದು ಸರ್. ನಾನು ತಕ್ಷಣ ನಮ್ಮ ರಹೀಮ್ನನ್ನು ಬೈಕ್ನಲ್ಲಿ ಫಾಲೋ ಮಾಡಲು ಹೇಳಿದ್ದೆ. ಅವನೇ ಈಗ ಮಾಹಿತಿ ನೀಡಿದ್ದು. ಮುಂದಿನ ಸಿಗ್ನಲ್ನಲ್ಲಿ ಟ್ರಾಫಿಕ್ ಪೊಲೀಸರು ಆ ಲಾರಿಯನ್ನು ತಡೆದು ಅರೆಸ್ಟ್ ಮಾಡಿದ್ದಾರೆ. ಲಾರಿ ಡ್ರೈವರ್ ಸಿಕ್ಕಿಬಿದ್ದಿದ್ದಾನೆ. ಪೊಲೀಸರು ನನ್ನನ್ನು ಸ್ಟೇಷನ್ಗೆ ಬರಲು ಹೇಳಿದ್ದಾರೆ ಎಂದನು. ಕೋಪದಲ್ಲಿ ಕಣ್ಣುಗಳು ಕೆಂಪಾಗಿ, ಕೂಡಲೇ ಹೋಗಿ ವಿಚಾರಿಸು. ಯಾರು ಯಾವುದಕ್ಕಾಗಿ ಮಾಡಿದ್ದು ಎಂದು ತಿಳಿದುಕೋ. ನನಗೆ ಇನ್ಫಾರ್ಮ್ ಮಾಡು. ಈ ಅಥರ್ವವರ್ಮನ ತಮ್ಮನನ್ನು ಗುರಿಯಾಗಿಸಿಕೊಂಡಿದ್ದು ಯಾರೇ ಆಗಿದ್ದರೂ ಅವರನ್ನು ಜೀವಂತವಾಗಿ ಬಿಡುವುದಿಲ್ಲ. ಕೂಡಲೇ ಹೋಗು ಎಂದು ಆದೇಶಿಸಲು ಆಲ್ವಿನ್ ಹೊರಟು ಹೋದನು. ಅಥರ್ವ ಕೋಪದಿಂದ ತನ್ನ ಕೈಗಳನ್ನು ಬಿಗಿಯಾಗಿ ಮುಷ್ಟಿ ಕಟ್ಟಿದನು. ಈ ಟೆಂಡರ್ ಅವನಿಗೆ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ವಿಕ್ರಮ್ನ ಭದ್ರತೆ ಅವನಿಗೆ ಮುಖ್ಯವಾಗಿತ್ತು. ವಿಕ್ರಮ್ನ ಬಳಿ ನಕ್ಷತ್ರ ಕುಳಿತಿದ್ದಳು. ಅವಳ ಮುಖದಲ್ಲಿ ಈಗ ಕೋಪವಿರಲಿಲ್ಲ, ಅತ್ತಿಗೆಯ ವಾತ್ಸಲ್ಯವಿತ್ತು. ನಕ್ಷತ್ರ ಮೆಲ್ಲಗೆ, ವಿಕ್ರಮ್, ನೀವು ಭಯಪಡಬೇಡಿ. ನಿಮಗೆ ಏನೂ ಆಗುವುದಿಲ್ಲ. ನಿಮ್ಮ ಅಣ್ಣ ನಿಮ್ಮ ಮೇಲೆ ಪ್ರಾಣವನ್ನೇ ಇಟ್ಟಿದ್ದಾರೆ. ಸ್ವಲ್ಪ ತಾಳ್ಮೆಯಿಂದಿರಿ. ನೀವು ಅಂದುಕೊಳ್ಳುತ್ತಿರುವ ಆ ಹಳದಿ ಚೂಡಿದಾರ ದೇವತೆಯನ್ನು ನೀವು ಬೇಗ ನೋಡುತ್ತೀರಿ. ಅಲ್ಲಿಯವರೆಗೆ ನಿಮ್ಮನ್ನು ನಾವು ಜೋಪಾನವಾಗಿ ನೋಡಿಕೊಳ್ಳುತ್ತೇವೆ ಎಂದು ಸಾಂತ್ವನ ಹೇಳಿದಳು. ವಿಕ್ರಮ್ ಸುಸ್ತಾದ ನಗುವಿನೊಂದಿಗೆ, ಅತ್ತಿಗೆ, ಟೆಂಡರ್ ಏನಾಯಿತು? 5 ಗಂಟೆಗೆ ಡೆಡ್ಲೈನ್ ಎಂದನು. ನಕ್ಷತ್ರ ಭಾವುಕಳಾಗಿ, ಟೆಂಡರ್ ಈಗ ಮುಖ್ಯವಲ್ಲ ವಿಕ್ರಮ್ ಸರ್, ನೀವೇ ನಮಗೆ ಮುಖ್ಯ. ನೀವು ರೆಸ್ಟ್ ತೆಗೆದುಕೊಳ್ಳಿ ಎಂದಳು. ಅಥರ್ವ ಅವರ ಬಳಿ ಬಂದು ನಿಂತವನು, ನಕ್ಷತ್ರ ಹೇಳುತ್ತಿರುವುದು ಸರಿ ವಿಕ್ರಮ್, ನೀನು ಈಗ ರೆಸ್ಟ್ ತಗೋ. ಟೆಂಡರ್ ಹೋದರೆ ಪರವಾಗಿಲ್ಲ ಬಿಡು ಎಂದ. ಅಥರ್ವನ ಧ್ವನಿ ಪ್ರೀತಿಯ ಪರಾಕಾಷ್ಠೆಯಾಗಿ ಮೊಳಗಿತು. ವಿಕ್ರಮ್ನ ಮನಸ್ಸಿನಲ್ಲಿದ್ದ ಚಿಂತೆಯನ್ನು ಸಹೋದರ ಪ್ರೇಮ ಮೆಲ್ಲನೆ ದೂರ ಮಾಡಿತು. ಆಗ ವಿಕ್ರಮ್ ನಿಧಾನವಾಗಿ ಆದರೆ ಒತ್ತಿ ಹೇಳಿದನು, ಅಣ್ಣ, ಈ ಟೆಂಡರ್ ನನ್ನ ಉಸಿರು. ಇದೇ ನನ್ನ ಲೈಫ್ನಲ್ಲಿ ನಾನು ಸೀರಿಯಸ್ ಆಗಿ ಮಾಡುತ್ತಿರುವ ಮೊದಲ ದೊಡ್ಡ ಬಿಸ್ನೆಸ್. ಇದರಲ್ಲಿ ನಾನು ಸೋಲಬಾರದು. ಇವತ್ತು ಬೆಳಿಗ್ಗೆ ಒಬ್ಬ ಹುಡುಗಿಯನ್ನು ನೋಡಿದೆ, ಅತ್ತಿಗೆಯ ಬಳಿಯೂ ಹೇಳಿದ್ದೆ ಎಂದನು. ವಿಕ್ರಮ್, ನಿನಗೆ ಗುಣವಾಗಲಿ. ಆ ಹುಡುಗಿ ಯಾರು ಏನು ಅಂತ ಹುಡುಕಿ ಕಂಡುಹಿಡಿಯೋಣ. ನನಗೆ ನಿನಗಿಂತ ಬೇರೆ ಏನು ದೊಡ್ಡದಲ್ಲ ಎಂದು ಕಣ್ಣೀರು ಹಾಕುತ್ತಾ ವಿಕ್ರಮ್ನ ಕೈ ಹಿಡಿದು ಅಥರ್ವ ಹೇಳಿದನು. ಅಣ್ಣ, ಆ ಹುಡುಗಿಯನ್ನು ನಾನು ಕಂಡುಹಿಡಿದು ಬಿಟ್ಟೆ ಎಂದನು ವಿಕ್ರಮ್. ನಕ್ಷತ್ರ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಅಥರ್ವ ಆತಂಕ ಮತ್ತು ಅಚ್ಚರಿಯಿಂದ ನೋಡಿದನು. ಏನು ಹೇಳ್ತಿದ್ದೀಯಾ? ಯಾರು ಅಂತ ಗೊತ್ತಿಲ್ಲ ಅಂತ ನಕ್ಷತ್ರ ಬಳಿ ಹೇಳಿದ್ದೆಯಂತೆ, ಹೇಗೆ ಕಂಡುಹಿಡಿದೆ ಎಂದು ಕೇಳಿದನು. ಇವತ್ತು ಆ ಹುಡುಗಿಯನ್ನು ಹುಡುಕಿಕೊಂಡು ಹೋಗುವಾಗ ಸಿಗ್ನಲ್ನಲ್ಲಿ ನೋಡಿದೆ.
ಅವಳ ಹೆಸರು ಮಧುಮಿತಾ. ಅವಳ ಮುಂದೆ ನಾನು ಸೋಲಬಾರದು ಅಣ್ಣ. ಅವಳು ಸೆಕ್ಯೂರಿಟಿ ಹುಡುಗಿ ಎಂದು ಹೇಳಿದರೂ ಅವಳಲ್ಲೊಂದು ವ್ಯಕ್ತಿತ್ವ ಇದೆ. ಆ ಹುಡುಗಿಗಾಗಿಯಾದರೂ ನಾನು ಗೆಲ್ಲಬೇಕು ಅಣ್ಣ. ಅವಳಿಲ್ಲದೆ ನನಗೆ ಜೀವನವಿಲ್ಲ. ಖಂಡಿತ ಈ ಟೆಂಡರ್ನಲ್ಲಿ ನಾನು ಗೆಲ್ಲಲೇಬೇಕು ಎಂದು ತನ್ನ ಮೈ ಕೈ ನೋವನ್ನು ಸಹಿಸಿಕೊಂಡು ವಿಕ್ರಮ್ ಹೇಳಿದನು. ಅವನ ಮಾತುಗಳನ್ನು ಕೇಳಿದ ಅಥರ್ವ ದಂಗಾಗಿ ಹೋದನು. ವಿಕ್ರಮ್ ಇಷ್ಟು ಭಾವುಕನಾಗಿ ಈವರೆಗೆ ಮಾತನಾಡಿರಲಿಲ್ಲ. ಈ ಕಥೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೂ ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿಲ್ವೋ ಈಗಲೇ ಹೋಗಿ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೊ ಮಚ್.